ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂಟಿ, ನನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳಿ ಬಾವ. ಕಂಟಿ, ಹೇಗೆ ಶೂಟ್ ಮಾಡಿದ್ದು ನಾನೇ. ನಾನೇ ಗುರು, ನಾನೇ. ಲೈ, ಮುಚ್ಕೊ ನಿಂತ್ಕೋ, ನನ್ನ ಟೆನ್ಷನ್ ನಂಗೆ. ಮತ್ತಿನ್ನೇನು ಗುರು, ಯಾವಾಗಲೂ ಇದೇ ವಿಚಾರನ ತಲೆಗೆ ಹಾಕೊಂಡ್ರೆ ನೆಮ್ಮದಿ ಸಿಗ್ತದ? ಬದುಕಿರೋ ನನ್ನ ಬಂಗಾರನ ಕೊಂದ್ರು ಅಂದ್ರೆ ನನ್ನ ರಕ್ತ ಕುದಿತಿದ್ದಕ್ಕಲ್ಲ. ಗುರು, ನಾವು ವಿಸುತ್ ಸೂಜಿ ಕೊಟ್ಟರು ಯಾರು ಅಂತ ಹುಡುಕ್ಬೇಕೇ ಹೊರತು ಶೂಟ್ ಮಾಡಿದವರಲ್ಲ. ಹೌದು ಕಂಟಿ, ಶೂಟ್ ಮಾಡಿರೋನು ಸಾಯ್ಲಿ ಅಂತ ಶೂಟ್ ಮಾಡಿಲ್ಲ. ಅಂದರೆ ಅವನು ಸಾಯೋ ಥರ ಶೂಟ್ ಮಾಡಿಲ್ಲ ಗುರು. ಬಂಗಾರಮ್ಮವರು ಆಸ್ಪತ್ರೆ ಸೇರಿದ್ಮೇಕು ಬದುಕೇ ಇದ್ರು. ಅಂದರೆ ಯಾರೋ ಪ್ಲ್ಯಾನ್ ಮಾಡಿ ವಿಷದ ಇಂಜೆಕ್ಷನ್ ಕೊಟ್ಟು ಬಂಗಾರಮ್ಮವ್ರನ್ನ ಸಾಯೋಂಗ್ ಮಾಡಿದ್ದಾರೆ. ಆಮೇಲೆ ಅದನ್ನು ಶೂಟ್ ಮಾಡೋರ ಮೇಲೆ ಹಾಕಿದ್ದಾರೆ ಗುರು. ಒಬ್ಬ ಕಳ್ಳ ಸಿಕ್ಕಿದ್ರೆ ಇಡೀ ಜಾಲನೆ ಕಂಡಿಡಿಬೋದು. ನಮ್ಮವ್ವನ ಎದೆ ಗುಂಡಿಟ್ಟೋನು ಕೊಲೆಗಾರನೆಯ. ನಾನು ಅವನು ಸುಮ್ಕೆ ಬಿಡಕ್ಕಿಲ್ಲ. ನಿನ್ನ ಯಮನ್ ಪಾದಕ್ಕೆ ಸೇರಿಸಿದ್ರೆ ಮತ್ತೆ ಮಗು ರೂಪದಲ್ಲಿ ಹುಟ್ಟಿ ನಮ್ಮನ್ನು ಕಾಡಕ್ಕೆ ಬರ್ತಾ ಇದೆಯಾ? ಏಯ್ ಬಂಗಾರಮ್ಮ, ನೀನು ಮತ್ತೆ ಹುಟ್ಟು ಬರೋಕ್ಕೆ ಈ ರಾಜೇಶ್ವರಿ ಬಿಡಕ್ಕಿಲ್ಲ ಕಣೆ. ನೀನು ಬದುಕಿರ್ಬೇಕಾದ್ರೆ ನಿನ್ನನ್ನು ನೇರವಾಗಿ ಎದುರಿಸೋಕ್ಕಾಗಲಿಲ್ಲ. ಆದರೆ ಈಗ ನಿನ್ನ ಮಗುವಾಗಿದೆಯಾ, ನಿನ್ನನ್ನು ಮಟ್ಟ ಹಾಕದೆ ಈ ರಾಜಿ ಬಿಡೋಕ್ಕಿಲ್ಲ. ಮದುವೆ ಮನೆನಾಗೆ ನಿನ್ಗೊಂದು ಗತಿ ಕಾಣಿಸ್ಬೇಕು ಅಂತಿದ್ದೆ. ಆದರೆ ಆ ನಂಜಮ್ಮ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಲು. ಲೇ ಬಂಗಾರ, ಇವತ್ತಂತೂ ನಿನ್ನನ್ನು ಯಾರ ಕೈಯಿಂದನೂ ಕಾಪಾಡೋಕ್ಕಾಗಕ್ಕಿಲ್ಲ ಕಣೆ. ನಿನಗೊಂದು ಗತಿ ಕಾಣಿಸ್ತೀನಿ. ಕನ್ಸು ಪಾಪಿ ಮದುವೆ ಮನೆ ಹಾಕೇನೆ ಮಗುನ ಕೊಲ್ಲಕ್ಕೆ ನೋಡ್ದವಳು ಇನ್ನು ಮನೆ ಹಾಕ್ಬಿಡ್ತಾಳ. ಆ ರಾಜಿ ಪುಟ್ಟಕ್ಕನ ಮನೇಲಿರೋ ಗಂಟ
ಅಪಾಯ ಕಟ್ಟಿಟ್ಬಿಡ್ತೀನಿ. ನಾನು ನಾಳೆನೆಯ ಪುಟ್ಟಕ್ಕನ ಮನೆಗೆ ಹೋಗ್ಬೇಕು. ಆ ರಾಕ್ಷಸಿ ನಿಜ ರೂಪ ಬಯಲು ಮಾಡಿ ಅವಳ ಮನೆಯಿಂದ ಹೊರಗೆ ಹಾಕಬೇಕು. ಒಂದು ಕೊಲೆ ಮಾಡಿದವಳಿಗೆ ಆ ಮಗಿನ ಕೊಲ್ಲೋದು ಕಷ್ಟ ಆಗಕ್ಕಿಲ್ಲ. ಅವ ನನ್ನ ಕನಸು ದಿಟ್ಟಾಗಕ್ಕೂ ಮುಂಚೆ ಆ ಪುಟ್ಟ ಬಂಗಾರನ ಕಾಪಾಡ್ಕೊತೀನಿ. ಹೇ ರಾಜಿ, ನಿನಗೆ ಅದೇ ಕಣೆ ನಾಳೆ ಮಾರಿ ಅಪ್ಪ ಬರ್ತೀನಿ. ಅಪ್ಪ ದೇವ್ರೆ, ಆ ಸ್ನೇಹನಿಗೂ ಮಗಿಗೂ ಏನೂ ಆಗ್ದಿದ್ದಂಗೆ ನೀನೇ ಕಾಪಾಡಬೇಕು ಕಣಪ್ಪ. ನಾವಿಬ್ರು ದೂರ ಆಗಬಾರ್ದು ಅಂತ ಪಾಪ ಸಚಿನ್ ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ಮದುವೆ ಮಾಡ್ಕೊಂಡ. ಆದರೆ ಇವತ್ತು ನಮ್ಮ ಜಾತಕನೇ ನಮ್ಮನ್ನು 1 ತಿಂಗಳು ದೂರ ಮಾಡಿಬಿಡ್ತು. ಆ ಕೋತಿ ನನ್ನ ನೆನೆಸ್ಕೊಂಡು ಅದೆಷ್ಟು ಫೀಲ್ ಮಾಡ್ಕೋತಿದ್ದಾನೋ ಏನೋ. ಸಚಿನ್, ನಿನಗೆ 100 ವರ್ಷ ಆಯಸ್ಸು. ಏನು ಪ್ರಯೋಜನ? ನೀನಲ್ಲಿ ನಾನಿಲ್ಲಿ. ಓಹೋ, ರಾಯರು ಫುಲ್ ಫೀಲ್ ಮಾಡಿಕೊಂಡು ಫೋನ್ ಮಾಡ್ತಿರೋ ಹಾಗಿದೆ. ಫೀಲ್ ಆಗಲ್ವಾ ಸುಮ? ಹಾ, ನಾವಿಬ್ರು ಏನು ಹೀಗೆ ದೂರ ಇರೋದಕ್ಕ ಮದುವೆ ಆಗಿದ್ದು? ಏನು ಮಾಡೋಕ್ಕಾಗತ್ತೆ, 1 ತಿಂಗಳು ಅಷ್ಟೇ ಅಲ್ವಾ? ನಿನಗೆ 1 ತಿಂಗಳು ಅಷ್ಟೇ, ನನಗೆ 1 ಜನ್ಮದ ಥರ ಫೀಲ್ ಆಗ್ತಾ ಇದೆ. ಇದೆಲ್ಲ ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೇನೆ. ಕಮ್ ಆನ್ ಸುಮ, ಪ್ರೇಮಿಗಳನ್ನ ದೂರ ಮಾಡಿದ್ರೆ ಏನು ಒಳ್ಳೇದಾಗತ್ತೆ? ಯೂನಿವರ್ಸೇ ನಮ್ಮಿಬ್ಬರನ್ನ ಒಂದು ಮಾಡ್ತು. ಆದರೆ ಈಗ ಅದೇ ಯೂನಿವರ್ಸು ನಮ್ಮಿಬ್ಬರನ್ನ 1 ತಿಂಗಳು ದೂರ ಮಾಡಿದೆ ಅನ್ಕೋ. ಏಯ್, ನಿನ್ನ ಬಿಟ್ಟಿರಕ್ಕಾಗ್ತಾ ಇಲ್ಲ ಕಡೆ. ಐ ಮಿಸ್ ಯು. ಹಲೋ ಮಿಸ್ಟರ್, ಇಷ್ಟು ದಿನ ನಾವಿಬ್ರು ದೂರನೇ ಇದ್ವಿ, ಅದು ನೆನಪಿರ್ಲಿ. ಆಗ ನಾವು ಲವರ್ಸ್ ಆಗಿದ್ವಿ, ಈಗ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್. ಯಾ ಫೀಲ್ ಮಾಡ್ಕೋಬೇಡ ಸಚಿನ್. ನಿಜ ಹೇಳು, ನೀನು ನನ್ನ ಮಿಸ್ ಮಾಡ್ಕೋತಾ ಇಲ್ವಾ? ಇಲ್ಲ. ಏನು ಮಿಸ್ ಮಾಡ್ಕೋತಾ ಇಲ್ವಾ? ನೀನೇ ನನ್ನ ಮನಸ್ಸಲ್ಲಿರ್ಬೇಕಾದ್ರೆ ನಾನು ಇನ್ನು ಹೇಗೆ ಮಿಸ್ ಮಾಡ್ಕೊಳ್ಳಿ ಹೇಳು? ಯು ಆರ್ ಆಲ್ವೇಸ್ ಇನ್ ಮೈ ಹಾರ್ಟ್ ಸಚಿನ್. ಸುಮಾ, ನೀನ್ ಈ ಮಾತಾಡಿದ್ಮೇಲೆ ನನ್ಗೆ ನಿನ್ನಿಂದ ದೂರ ಇರಕ್ ಆಗ್ತಾ ಇಲ್ಲ ಕಣೆ. ನಾನು ಈಗಲೇ ನಿಮ್ಮ ಮನೆಗೆ ಬರ್ತೀನಿ. ಏ, ಏನ್ ಹೇಳ್ತಿದ್ಯಾ? ಆ ಗುರುಗಳು ಏನ್ ಹೇಳಿದ್ರು? ನೀನು ನಮ್ಮನೇಲಿ ಇರೋ ಹಾಗಿಲ್ಲ ಅಂತ ತಾನೆ. ನಾನೇ ನಿಮ್ಮ ಮನೇಲಿ ಇದ್ಬಿಡ್ತೀನಿ. ಅಯ್ಯೋ ಪೆದ್ದು, ಸ್ವಾಮೀಜಿ ಹೇಳಿರೋದು ನಾನು ನೀನು ಒಂದೇ ಮನೇಲಿ ಇರಬಾರ್ದು ಅಂತ. ನಾನು ನೋಡ್ಬೇಕು ಅನಿಸ್ತಿದೆ ಕಣೆ. ಫೋನಲ್ಲೇ ನೋಡ್ತಿದ್ಯಲ್ಲ. ನೀನ್ ಸಾಲಲ್ಲ. ಸರಿ, ಇವಾಗ ನಿನಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ನಂಗೊಂದು ಕೊಡು. ಕೊಡ್ತೀಯಾ ಅಥವಾ ಈಗಲೇ ಅಲ್ಲಿಗೆ ಬರ್ಲಾ? ಅಯ್ಯೋ ಬೇಡ ಬೇಡ, ಆಮೇಲೆ ನೀನು ಹೇಳಿದ್ ಮಾಡಿದ್ರು ಮಾಡ್ಬಿಡ್ತೀಯ. ಕೊಡು ಮತ್ತೆ.